ಎಲ್ಲರಿಗೂ ನಮಸ್ಕಾರ. ಕುಕ್ ವಿತ್ ಸಾರ್ಗೆ ಸ್ವಾಗತ. ನಾನಿವತ್ತು ಉಡುಪಿ ಸ್ಟೈಲ್ನಲ್ಲಿ ಬೀಟ್ರೂಟನ್ನು ಉಪಯೋಗಿಸಿಕೊಂಡು ಒಂದು ಬೋಲ್ ಹುಳಿ ಮಾಡ್ತಾ ಇದ್ದೀನಿ. ಇದನ್ನೀಗ ಹೇಗೆ ಮಾಡೋದು ಅಂತ ನೋಡುವ ಬನ್ನಿ. ಫಸ್ಟಿಗೆ ನಾನಿಲ್ಲಿ ಒಂದು ಬೀಟ್ರೂಟನ್ನು ಸಿಪ್ಪೆ ಸುಲಿದು ಕ್ಲೀನ್ ಮಾಡಿಕೊಂಡು ತುರ್ಕೊಳ್ತಾ ಇದ್ದೇನೆ. ಸ್ವಲ್ಪ ದೊಡ್ಡದಾಗಿ ತುರ್ಕೊಳ್ಳಿ, ತೀರ ಸಣ್ಣದಾಗಿ ಬೇಡ. ನಾನಿದಕ್ಕೆ ಯಾವುದೇ ಬೇಳೆ ಅಥವಾ ಕಾಯಿಯನ್ನು ಹಾಕ್ಕೊಂಡಿಲ್ಲ. ಈಗ ಇಷ್ಟ ಆಗಿದೆ ನೋಡಿ ತುರ್ಕೊಂಡಿರೋದು. ಇದನ್ನೀಗ ನಾವು ಬೇಯಿಸ್ಕೊಳ್ಬೇಕು. ನಾನು ಇದನ್ನೊಂದು ಬಾಣಲಿಯಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ನೀವು ಕುಕ್ಕರಲ್ಲಿ ಕೂಡ ಬೇಯಿಸ್ಕೊಳ್ಬೋದು. ಬೇಯಲಿಕ್ಕೆ ಅಗತ್ಯ ಇರುವಷ್ಟು ನೀರನ್ನು ಸೇರಿಸ್ಕೊಂಡು ನಂತರ ನಾನು ಇದಕ್ಕೆ ಖಾರಕ್ಕೆ ಒಂದು ಹಸಿಮೆಣಸು ಹಾಗೆ 1 ಚಮಚ ಮೆಂತ್ಯ ಕಾಳನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಅರಿಶಿಣವನ್ನು ಸೇರಿಸ್ತಾ ಇದ್ದೀನಿ. ಹಾಗೆ ನಾನಿಲ್ಲಿ ಒಂದು ಸಣ್ಣ ನಿಂಬೆಹಣ್ಣು ಗಾತ್ರದ ಹುಣಸೆ ಹಣ್ಣನ್ನು ನೆನೆಸಿಟ್ಕೊಳ್ತಾ ಇದ್ದೀನಿ. ಜಾಸ್ತಿ ಹುಳಿ ಹಾಕೋದು ಬೇಡ, ಸ್ವಲ್ಪವೇ ಸಾಕಾಗ್ತದೆ. ಯಾಕಂದರೆ ನಾವು ಇದಕ್ಕೆ ಬೇಳೆ ಅಥವಾ ಕಾಯಿ ಹಾಕ್ಕೊಳ್ತಾ ಇಲ್ಲ, ಹಾಗಾಗಿ ಸ್ವಲ್ಪ ಸಾಕಾಗ್ತದೆ ಹುಣಸೆ ಹಣ್ಣು. ಈಗ ಇದನ್ನು ಮುಚ್ಚಿಟ್ಟು ಬೇಯಿಸ್ಕೊಳ್ತಾ ಇದ್ದೀನಿ. ಇದೊಂದು 5-6 ನಿಮಿಷದಲ್ಲಿ ಚೆನ್ನಾಗಿ ಬೆಂದುಬಿಡ್ತದೆ. ಈಗ ಇದು ಬೆಂದಿದೆ ನೋಡಿ. ನಾವೀಗ ಇದಕ್ಕೆ ನೆನೆಸಿಟ್ಟಂಥ ಹುಣಸೆ ಹಣ್ಣು ರಸ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂದು ಸಣ್ಣ ತುಂಡು ಬೆಲ್ಲವನ್ನು ಸೇರಿಸ್ಕೊಂಡು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕುದಿಲಿಕ್ಕೆ ಬಿಡಬೇಕು. ಇದು ಚೆನ್ನಾಗಿ ಕುದ್ದ ನಂತರ ನಾನು ಇದಕ್ಕೆ 1 ಚಮಚದಷ್ಟು ಗೋಧಿ ಹಿಟ್ಟನ್ನು ಸೇರಿಸ್ಕೊಳ್ತಾ ಇದ್ದೇನೆ. ಯಾಕಂತ ಹೇಳಿದರೆ ಇದು ಸ್ವಲ್ಪ ದಪ್ಪ ಬರಲಿಕ್ಕೋಸ್ಕರ ನಾನು ಗೋಧಿ ಹಿಟ್ಟನ್ನು ಸೇರಿಸ್ಕೊಂಡಿದ್ದೀನಿ. ಇದು ಟೋಟಲಿ ಆಪ್ಷನಲ್, ಬೇಕಿದ್ರಷ್ಟೇ ಸೇರಿಸ್ಕೊಳ್ಬೋದು. ಈಗ ಕನ್ಸಿಸ್ಟೆನ್ಸಿಯನ್ನು ಅಡ್ಜಸ್ಟ್ ಮಾಡ್ಕೊಳ್ಳಿಕ್ಕೆ ಸ್ವಲ್ಪ ನೀರನ್ನು ಸೇರಿಸ್ಕೊಂಡಿದ್ದೀನಿ. ಹಾಗೆ 2 ಚಮಚದಷ್ಟು ಸಾಂಬಾರು ಪುಡಿಯನ್ನು ಸೇರಿಸ್ಕೊಂಡಿದ್ದೀನಿ. ನೀವು ಇದಕ್ಕೆ ಉಡುಪಿ ಸ್ಟೈಲಲ್ಲಿ ಸಾಂಬಾರು ಪುಡಿಯನ್ನೇ ಸೇರಿಸ್ಕೊಳ್ಬೇಕು. ಬೇರೆ ಸಾಂಬಾರು ಪುಡಿ ಹಾಕ್ಕೊಂಡ್ರೆ ಅಷ್ಟು ಚೆನ್ನಾಗಾಗೋದಿಲ್ಲ. ಹಾಗೆ ಒಂದು ಕರಿಬೇವನ್ನು ತುಂಡು ಮಾಡಿ ಹಾಕ್ಕೊಂಡು ಇದನ್ನೊಂದು 5-6 ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ತಾ ಇದ್ದೀನಿ. ಹಾಗೆ ಕೊನೆಯಲ್ಲಿ ಇದಕ್ಕೆ ಸಾಸಿವೆ, ಒಣಮೆಣಸು, ಇಂಗು, ಕರಿಬೇವನ್ನು ಸೇರಿಸಿ ಒಂದು ಒಗ್ಗರಣೆಯನ್ನು ಕೊಟ್ಟರೆ ಈ ಬೋಲ್ ಹುಳಿ ರೆಡಿ ಆಗ್ತದೆ. ಇದನ್ನು ಬಿಸಿ ಬಿಸಿ ಅನ್ನದ ಜೊತೆ ತೆಂಗಿನೆಣ್ಣೆ ಹಾಕ್ಕೊಂಡು ಊಟ ಮಾಡಿದರೆ ಸಖತ್ ಟೇಸ್ಟಿಯಾಗಿರ್ತದೆ. ರೆಸಿಪಿ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್, ಶೇರ್ ಮತ್ತು ಕಮೆಂಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.